ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬೆಂಗಳೂರಿನಲ್ಲಿ ಈಗಾಗಲೇ ಹೊಸ ವರ್ಷ ಆಗಮನಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಪೊಲೀಸರು ಮಾಡಿಕೊಂಡಿರುವಂಥದ್ದು. ಇನ್ನು ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಖುದ್ದು ಜಾಯಿಂಟ್ ಕಮಿಷನರ್ ಆಗಿರುವಂಥ ಕಾರ್ತಿಕ್ ರೆಡ್ಡಿ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಟ್ರಾಫಿಕ್ ವಿಚಾರವಾಗಿ ಯಾವ ರೀತಿಯಾಗಿ ಸಿದ್ಧತೆಗೊಂಡಿದೆ ಸರ್ ಹೊಸ ವರ್ಷವನ್ನು ವೆಲ್ಕಮ್ ಮಾಡಲಿಕ್ಕೆ ಬೆಂಗಳೂರು ಅಂತ? ಈಗ ಬೆಂಗಳೂರಲ್ಲಿ ನಿಮಗೆ ಗೊತ್ತಿರೋ ಥರ ಸುಮಾರು 8 ರಿಂದ 10 ಲಕ್ಷ ಜನ ವಿವಿಧ ಭಾಗಗಳಲ್ಲಿ ಸೆಲೆಬ್ರೇಷನ್ಗೆ ಗ್ಯಾದರ್ ಆಗ್ತಾರೆ. ಮುಖ್ಯವಾಗಿ ನಮ್ಮ CBD ಏರಿಯಾ, MG ರೋಡ್, ಬ್ರಿಗೇಡ್ ರೋಡ್, ಇಂದಿರಾನಗರ, ಕೌರಮಂಗಲ ಆಗಿರುತ್ತೆ. ಮತ್ತು ಕೆಲವು ದೊಡ್ಡ ಮಾಲ್ಗಳು, ಓರಿಯನ್ ಮಾಲ್, ಮಾಲ್ ಆಫ್ ಏಷ್ಯಾ, ಫಿನಿಕ್ಸ್ ಮಾರ್ಕೆಟ್ ಸಿಟಿ, ಇಲ್ಲೆಲ್ಲ ಭಾಳ ಜನ ಸೇರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರು 2,500 ಟ್ರಾಫಿಕ್ ಪೊಲೀಸರು, 400 ಟ್ರಾಫಿಕ್ ವಾರ್ಡನ್ನು ನಾವು ನಗರಾದ್ಯಂತ ನಾವು ಡಿಪ್ಲಾಯ್ ಮಾಡ್ಕೊಂಡಿದ್ದೀವಿ. ಮತ್ತು ವೆಹಿಕಲ್ ಪಾರ್ಕಿಂಗ್ ರಿಸ್ಟ್ರಿಕ್ಷನ್ಸು ಮಾಡಿದ್ದೀವಿ. ಅದೇ ರೀತಿ ವೆಹಿಕಲ್ ಮೂವ್ಮೆಂಟ್ ರಿಸ್ಟ್ರಿಕ್ಷನ್ಸ್ ಕೂಡ ಮಾಡಿ ಆಲ್ಟರ್ನೇಟ್ ರೂಟ್ಸ್ನ ನಾವು ಸಜೆಸ್ಟ್ ಮಾಡಿದ್ದೀವಿ. ಡ್ರಂಕ್ ಆ್ಯಂಡ್ ಡ್ರೈವ್ ತಾವು ನೋಡಿರ್ತೀರಲ್ಲ, ಲಾಸ್ಟ್ 7 ಡೇಸಿಂದ ನಾವು ಸುಮಾರು 4,000 ಕೇಸ್ನ ನಾವು ಹಾಕಿದ್ದೀವಿ. ಅವ್ರದ್ದು DL ಕೂಡ ನಾವು ಸಸ್ಪೆಂಡ್ ಮಾಡಲಿಕ್ಕೆ ಇದು ಮಾಡಿದ್ದೀವಿ. ಅದೇ ರೀತಿ ಇವತ್ತು ನೈಟ್ ನಗರಾದ್ಯಂತ ಸುಮಾರು 166 ಕಡೆ ನಾವು ನಮ್ಮ ಆಫೀಸರ್ಸ್ ನಾಕಾಬಂದಿ ಹಾಕಿ ನಾವು ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಮಾಡ್ತೀವಿ. ನಾವು ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡೋದು, ನಾವೇನಾದ್ರು ಸೆಲೆಬ್ರೇಟ್ ಮಾಡಲಿಕ್ಕೆ ಆಚೆ ಬಂದರೆ ದಯವಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತೊಗೊಳ್ಳಿ. BMTC, ನಮ್ಮ ಮೆಟ್ರೋ ಸರ್ವಿಸಸ್ ರಾತ್ರಿ 2-3 ಗಂಟೆವರೆಗೂ ಇರುತ್ತೆ. ಅಥವಾ ಕ್ಯಾಬ್ ಸರ್ವಿಸಸ್ ಆಗಲಿ, ಅಥವಾ ಯಾರೋ ಪ್ರೈವೇಟ್ ಡ್ರೈವರ್ ಇಟ್ಕೊಂಡು ಬಂದರೂ ಭಾಳ ಮುಖ್ಯವಾಗಿದ್ದು ಸುರಕ್ಷವಾಗಿ ಮನೆಗೆ ಹೋಗೋದು ಭಾಳ ಇಂಪಾರ್ಟೆಂಟ್. ನಮ್ಮಿಂದ ಕುಡಿದು ನಮಗೆ ಹಾನಿಯಾಗೋದಾಗಲಿ ಅಥವಾ ಬೇರೆಯವ್ರಿಗೆ ನಮ್ಮಿಂದ ಹಾನಿ ಆಗಬಾರ್ದು. ಸೊ ಸೆಲೆಬ್ರೇಟ್ ಮಾಡಿದ್ರೆ ರೆಸ್ಪಾನ್ಸಿಬಲ್ ಆಗಿ ಸೆಲೆಬ್ರೇಟ್ ಮಾಡಿ. ಸರ್, ಎಲ್ಲೊಂದು ಕಡೆ 2 ವೀಲರ್ಗಳು ವೀಲಿಂಗ್ ಮಾಡುವಂಥದ್ದು, ಫ್ಲೇವರ್ ಕ್ಲೋಸ್ ಮಾಡುವಂಥದ್ದು, ಅಥವಾ ಕೆಲವೊಂದು ನಿರ್ಜನ ಪ್ರದೇಶಗಳಲ್ಲಿ ಏನಾದರೂ ಪೊಲೀಸರು ಡಿಪ್ಲಾಯ್ ಆಗಿದ್ದಾರೆ ಸರ್? ಈಗ ಫ್ಲೈಓವರ್ಸ್ ಸಿಟಿಯಲ್ಲಿ 50 ಫ್ಲೈಓವರ್ನ ನಾವು ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ನಿರ್ಬಂಧನೆ ಮಾಡಿದ್ದೀವಿ. ಏರ್ಪೋರ್ಟ್ ಫ್ಲೈಓವರ್ ಮಾತ್ರ ನಾವು 4 ವೀಲರ್ಸ್ಗೆ ಬಿಡ್ತೀವಿ, 2 ವೀಲರ್ಸ್ಗೆ ನಿರ್ಬಂಧ ಮಾಡಿದ್ದೀವಿ. ವೀಲಿಂಗಿಗೆ ಕೂಡ ಒಂದು ದೊಡ್ಡ ನ್ಯೂಸೆನ್ಸ್ ಆಗಿದೆ. ಸುಮಾರು 92 ಕಡೆ ನಾವು ಐಡೆಂಟಿಫೈ ಮಾಡಿ ಅಲ್ಲಿ ವೀಲಿಂಗ್ನ ಪ್ರಿವೆಂಟ್ ಮಾಡಲಿಕ್ಕೆ ನಾವು ಮೆನ್ನ ಡಿಪ್ಲಾಯ್ ಮಾಡ್ತೀವಿ. ಸರ್, ಬ್ರಿಗೇಡ್ ರೋಡ್ ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಸರ್? 8 ಗಂಟೆಗೆ ವೆಹಿಕಲ್ ಮೂವ್ಮೆಂಟ್. ಬ್ರಿಗೇಡ್ ರೋಡಲ್ಲಿ 8 ಗಂಟೆಗೆ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ತೇವೆ. ಯಾವುದೇ ರೀತಿಯಾದಂಥ ವೆಹಿಕಲ್ ಮೂವ್ಮೆಂಟ್ಸ್ ಇರಲ್ಲ. ಜೊತೆಗೆ ಫ್ಲೈಓವರ್ಸ್ ಎಲ್ಲದೂ ಕೂಡ ನಾವು ಕ್ಲೋಸ್ ಮಾಡ್ತೇವೆ. ಜೊತೆಗೆ ಯಾವುದೇ ರೀತಿಯಾದಂತಹ ಒಂದು ವೀಲಿಂಗ್ಗೆ ಅವಕಾಶ ಇರೋದಿಲ್ಲ. ಮತ್ತು ಡ್ರಂಕ್ ಆ್ಯಂಡ್ ಡ್ರೈವ್ಗೆ 160ಕ್ಕೂ ಹೆಚ್ಚು ಕಡೆಯಲ್ಲಿ ನಾಕಾಬಂದಿಯನ್ನು ವಿಧಿಸಲಾಗುತ್ತೆ ಅಂತ ಹೇಳಿ ಸದ್ಯಕ್ಕೆ ಖುದ್ದು ಜಾಯಿಂಟ್ ಕಮಿಷನರ್ ಆಗಿರುವಂಥ ಕಾರ್ತಿಕ್ ರೆಡ್ಡಿ ಅವರು ಹೇಳಿರುವಂತಹದ್ದು. ಇನ್ನು ಈಗಾಗಲೇ ಎಲ್ಲ ರೀತಿಯಾದಂತಹ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಬೇಕಾಗಿರುವಂಥ ಸೂಕ್ತ ಕ್ರಮಗಳನ್ನು ಕೂಡ ನಗರದಾದ್ಯಂತ ಕೈಗೊಂಡಿದ್ದಾರೆ ಪೊಲೀಸರು ಅಂತಂದರೆ ತಪ್ಪಾಗಲ್ಲ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ GV ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು.